ಮಂಡ್ಯ ಜಿಲ್ಲೆಯ ಮದ್ದೂರಿನ ವ್ಯಕ್ತಿಗೆ ಕೊರೋನಾ ಪಾಸಿಟಿವ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮಂಡ್ಯದಲ್ಲಿ ಡಿಎಚ್ಒ ಮೋಹನ್ ಹೇಳಿಕೆ ಕೊಟ್ಟಿದ್ದಾರೆ. ನೋಡಿ, ಈಗ ತಾನೇ ಹೇಳ್ತಾ ಇದ್ರು ಆರೋಗ್ಯ ಸಚಿವರು ಕರ್ನಾಟಕದಲ್ಲಿ ಎಲ್ಲಿಯೂ ಕೂಡ ಪತ್ತೆಯಾಗಿಲ್ಲ ಅಂತ. ಆದರೆ ಮಂಡ್ಯದ ಮದ್ದೂರಿನಲ್ಲಿ ಪಾಸಿಟಿವ್ ಆಗಿದೆ ಅಂತ. 75 ವರ್ಷದ ವೃದ್ಧನಲ್ಲಿ ಕೋವಿಡ್ ಪತ್ತೆಯಾಗಿದೆ. ಆತನಿಗೆ ಚಿಕಿತ್ಸೆ ನೀಡಿ ಇವತ್ತಿಗೆ ಮನೆಗೆ ಕಳಿಸಲಾಗಿದೆ. ಆತನ ಸಂಪರ್ಕದಲ್ಲಿದ್ದಂಥ 4 ಕೂಡ ಪರೀಕ್ಷೆ ಮಾಡಲಾಗಿದೆ. ಸೋಂಕಿತನಿಗೆ ಯಾವುದೇ ಟ್ರಾವೆಲ್ ಹಿಸ್ಟರಿ ಇಲ್ಲ. ಸರ್ಕಾರ ಇವತ್ತು ಹೊಸ ಗೈಡ್ಲೈನ್ಸ್ ಬಿಡುಗಡೆ ಮಾಡುತ್ತೆ. ಅದರ ಅನುಸಾರ ಜಿಲ್ಲೆಯಲ್ಲೂ ಕೂಡ ಕ್ರಮ ತೆಗೆದುಕೊಳ್ತೇವೆ ಅಂತ ಹೇಳಿ ಮಂಡ್ಯದ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ಹೇಳ್ತಾ ಇದ್ದಾರೆ. ಅಲ್ಲಿಗೆ ಒಂದು ಪಾಸಿಟಿವ್ ಆಗಿದೆ ಅನ್ನೋದು ದೃಢಪಡ್ತಾ ಇದೆ. ಮಾಡಿಸಿದ್ದಾರೆ. ಬಟ್ ಆ ಪೇಷಂಟ್ಗೆ ಸಿಮ್ಟಮ್ಸ್ ಏನಿಲ್ಲ, ಫೀವರ್ ಇಲ್ಲ, ಕಾಫ್ ಇಲ್ಲ, ರನ್ನಿಂಗ್ ನೋಸ್ ಇಲ್ಲ, ಏನೂ ಇರಲಿಲ್ಲ. ಟೆಸ್ಟ್ ಮಾಡಿದಾಗ ಅದು ಪಾಸಿಟಿವ್ ಇದೆ, ಎಸಿಮ್ಟಮ್ಯಾಟಿಕ್ಕು. ತಕ್ಷಣ ನಾವು ಅವರ ಮದ್ದೂರಲ್ಲಿರೋ ಅವರ ಕಾಂಟ್ಯಾಕ್ಟ್ಸ್ 4 ಜನ ಇದ್ದರು. 4 ಜನದ್ದು ಪರೀಕ್ಷೆ ಮಾಡಿಸ್ದೆ, ಎಲ್ಲ ನೆಗೆಟಿವ್ ಇತ್ತು. ಅವ್ರು ಹೋಮ್ ಐಸೋಲೇಷನ್ ಮಾಡಿಸಿದ್ವಿ. ಇವರಿಗೆ ಪೇಷಂಟ್ಗೆ ಇನ್ಸ್ಟಿಟ್ಯೂಷನಲ್ ಕ್ವಾರಂಟೈನು ಇಲ್ಲೇ ಹಾಸ್ಪಿಟ್ಲಲ್ಲಿ ಮಾಡಿ ಈಗ ಅವರು ಗುಣಮುಖರಾಗಿದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ಅವರಿಗೆ ಯಾವುದೇ ಟ್ರಾವೆಲಿಂಗ್ ಹಿಸ್ಟ್ರಿನೂ ಇಲ್ಲ ಕೂಡ. ಇದು ನಾರ್ಮಲ್ ಅಂತಾನೆ. ಅಂದರೆ ನಾವು ಇದರಲ್ಲೇನು ಟೆಸ್ಟಿಂಗ್ ಆಗಿಲ್ಲ. ಟೆಸ್ಟಿಂಗ್ ಯಾಕಾಗಿಲ್ಲ ಅಂತಂದರೆ ಇದು ಸೈನ್ಸ್ ಸಿಂಪ್ಟಮ್ಸ್ ಇಲ್ಲದೆ ಇರೋದ್ರಿಂದ ಮಾಡಿಸಿಲ್ಲ ಅವರು ಅಷ್ಟೇ. ಇನ್ನು ಇವತ್ತು ಗೈಡ್ಲೈನ್ಸ್ ಬರ್ತದೆ. ಗೈಡ್ಲೈನ್ಸಲ್ಲಿ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾವು ಮಾಡ್ತೀವಿ. ಕೇರಳದಲ್ಲಿ ಕಂಡು ಬಂದಿರುವಂಥದ್ದು ಆ ರೀತಿದಂತೇನಿಲ್ಲ, ಆ ರೀತಿ ಏನು ಕಂಡು ಬಂದಿಲ್ಲ. ಇವ್ರ ಸಂಪರ್ಕ ಮಾಡಿದ್ದೀವಿ, 4 ಜನಕ್ಕೆ ಮಾಡಿದ್ದೀವಿ. 4 ಜನನೂ ನೆಗೆಟಿವ್ ಇದ್ದಾರೆ. ಇವರು ಈಗ ಹುಷಾರಾಗಿ ಇವತ್ತು ಡಿಸ್ಚಾರ್ಜ್ ಆಗ್ತಾಯಿದ್ದಾರೆ. ನೋ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ ಅವ್ರಿಗೆ. ಇಲ್ಲಿ ಎಲ್ಲ ನಮ್ಮ ಆಕ್ಸಿಜನ್ ಜಂಬೋ ಜೆಟ್ ಸಿಲಿಂಡರ್ಗಳನ್ನೆಲ್ಲ ಫಿಲಪ್ ಮಾಡಿಸಿ ನಾವು ರೆಡಿ ಇಟ್ಕೊಂಡಿದ್ದೀವಿ. ಜೊತೆಗೆ ನಾವು PSA ಪ್ಲ್ಯಾಂಟ್ ಅಂತ ಬರ್ತದೆ, ಆಕ್ಸಿಜನ್ ಪ್ಲ್ಯಾಂಟ್ ರೆಡಿ ಇದೆ. ಎಕ್ಸೆಪ್ಟು ಶ್ರೀರಂಗಪಟ್ಟಣ ಒಂದು ಸೆನ್ಸಾರ್ ಒಂದು ಪ್ರಾಬ್ಲಮ್ ಆಗಿದೆ, ಸಿಗ್ತಾ ಇಲ್ಲ. ಅದು ರೆಡಿ ಮಾಡಲಿಕ್ಕೆ ವ್ಯವಸ್ಥೆ ಮಾಡ್ತಾಯಿದ್ದೀವಿ. ಹಾಗೆಯೇ ICU ಬೆಡ್ಸ್ಗಳು ರೆಡಿ ಮಾಡಿದ್ದೀವಿ. ಆಮೇಲೆ ಆಕ್ಸಿಜನ್ ಬೆಡ್ಸ್, ಹೈ ಡೆಫಿನೇಷನ್ ಯೂನಿಟ್ ಅಂತ ಹೇಳ್ತೀವಿ. ಆ ಯೂನಿಟ್ಗಳನ್ನೂ ಆಕ್ಸಿಜನ್ ಇರೋಂಥ ಬೆಡ್ಗಳನ್ನೂ ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಪ್ರತಿಯೊಂದೆಲ್ಲ ರೆಡಿ ಇದೆ. ಇವತ್ತು ಮೀಟಿಂಗ್ ಕರೆದಿದ್ದೀವಿ. DC ಅವರು ಒಂದು ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ಇವತ್ತು ಗೈಡ್ಲೈನ್ಸ್ ಏನು ಬರ್ತದೆ ಅದ್ರ ಪ್ರಕಾರ ಮುಂದಿನ ರೀತಿ ಕ್ರಮ ವಹಿಸ್ತೀವಿ. ಅದೇ ಈಗ ಜನರಲ್ಲಿ ಈಗ ಗೈಡ್ಲೈನ್ಸ್ ಬರಬೇಕು. ನಮ್ಮ ಮನೆ ಆರೋಗ್ಯ ಸಚಿವರು ಹೇಳಿದ್ದಾರೆ 60 ವರ್ಷ ಮೇಲ್ಪಟ್ಟವ್ರಿಗೆ ಅದನ್ನು ಕಡ್ಡಾಯ ಅಂತ. ಇವತ್ತು ನಮ್ಮ ಗೈಡ್ಲೈನ್ಸ್ ಬರ್ತದೆ. ಗೈಡ್ಲೈನ್ಸ್ ಬಂದಮೇಲೆ ನಾವು ಅದನ್ನು ಹೇಳ್ತೀವಿ ಯಾವುದು ಇರುತ್ತೆ ಏನು ಅಂತ. ಆಮೇಲೆ ಎಲ್ಲರೂ ILI ಮತ್ತು ಸ್ಯಾರಿ ಕೇಸಸ್ಗಳು ಟೆಸ್ಟ್ ಮಾಡಿಸ್ಕೊಳ್ಳಿ ಅಂತ ಹೇಳಿದ್ದಾರೆ. ಆ ರೀತಿ ಟೆಸ್ಟ್ ಮಾಡಿಸಿ. ಮದ್ದೂರಿಂದ ಒಂದು ಪೇಷಂಟು ಇಲ್ಲಿ ಸರ್ಜರಿಗೆ ಏನು ಬಂದಿದೆ, ಸರ್ಜರಿಗೆ ಬಂದು ರೂಟೀನಾಗಿ ಟೆಸ್ಟ್ ಮಾಡ್ಬೇಕಾದ್ರೆ ಟೆಸ್ಟ್ ಮಾಡಿಸಿದ್ದಾರೆ. ಬಟ್ ಆ ಪೇಷಂಟ್ಗೆ ಸಿಮ್ಟಮ್ಸ್ ಏನಿಲ್ಲ.